ಬೆಂಗಳೂರು ಮೆಟ್ರೋಗೆ ಮತ್ತೆ ಸ್ವಾಗತ. 4-5 ಕಾಮಗಾರಿಗಳನ್ನ ವರ್ಷಗಟ್ಟಲೆ ಮುಂದುವರಿಸಿ ಅದನ್ನ 120 ಬಾರಿ ಪರಿಶೀಲನೆ ಮಾಡೋದು ಬಿಬಿಎಂಪಿ ಕೆಲಸ. ಅದೇ ರೀತಿಯಲ್ಲೇ ಬಿಬಿಎಂಪಿ ಮೇಯರ್ ಶಾರದಮ್ಮ ಇವತ್ತು ಬೆಂಗಳೂರಲ್ಲಿ ರೌಂಡ್ಸ್ ಹಾಕಿದ್ರು. ಹಲವು ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿದ್ರು. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಮೆಟ್ರೋ ಕಾಮಗಾರಿಯಿಂದಾದ ರಸ್ತೆಯ ಅವ್ಯವಸ್ಥೆ, ಕದಿರೇನಹಳ್ಳಿ ಅಂಡರ್ ಪಾಸ್ ಕಾಮಗಾರಿ ಹೀಗೆ ಹಲವು ಕಾಮಗಾರಿಗಳನ್ನು ಮೇಯರ್ ಶಾರದಮ್ಮ ವೀಕ್ಷಿಸಿದ್ರು. ಪರಿಶೀಲನೆ ವೇಳೆ ಉಪಮೇಯರ್ ಹರೀಶ್, ಆಡಳಿತ ಪಕ್ಷದ ನಾಯಕ ನಂಜುಂಡಪ್ಪ, ಬಿಬಿಎಂಪಿ, ಜಲಮಂಡಳಿ ಹಾಗೂ ಮೆಟ್ರೋ ಅಧಿಕಾರಿಗಳು ಜೊತೆಗಿದ್ರು. ಕದಿರೇನಹಳ್ಳಿ ಅಂಡರ್ ಪಾಸ್ ಕಾಮಗಾರಿ ಪ್ರಾರಂಭವಾಗಿ 3.5 ವರ್ಷಗಳು ಕಳೆದಿವೆ. ಹಿಂದಿನ ಮೇಯರ್ ನಟರಾಜ್, ಗೃಹ ಸಚಿವ ಆರ್ ಅಶೋಕ್ ಸೇರಿದಂತೆ ಎಲ್ಲಾ ನಾಯಕರು ಈ ಅಂಡರ್ ಪಾಸ್ ಕಾಮಗಾರಿಯನ್ನ ಪರಿಶೀಲಿಸಿದ್ರು. ಆದರೆ ಈ ಪ್ರಾಜೆಕ್ಟ್ ಯಾವಾಗ ಮುಗಿಯುತ್ತೆ, ಗುತ್ತಿಗೆದಾರನಿಗೆ ಎಷ್ಟು ಗಡುವು ನೀಡಿದ್ದೀರಿ ಅಂತ ಕೇಳಿದ್ರೆ ಈ ವಿಚಾರವನ್ನ ಗುತ್ತಿಗೆದಾರರನ್ನ ಕೇಳಿ ಹೇಳ್ತೀನಿ ಅಂದುಬಿಟ್ರು. ಇದು ಇನ್ನೂ ಸುಮಾರು ಕೆಲಸ ಇದೆ, ನಡೀತಾ ಇದೆ. ಕದ್ರೇನಹಳ್ಳಿ ಕೆಲಸ ಅವರು ಎಷ್ಟು ದಿನದಲ್ಲಿ ಮುಗಿಸ್ತಾರ ಕೇಳಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಕೆಲಸ ಆಗಬೇಕಾಗಿದೆ, ಅದನ್ನು ತುರ್ತಾಗಿ ಮಾಡಿ ಅಂತ ಹೇಳೋದಕ್ಕೆ ನಾವು ಈ ದಿನ ಇಲ್ಲಿ ಬಂದಿದ್ದೀವಿ. ಅವರು ಏನು ಹೇಳ್ತಾರೆ ಕೇಳ್ಕೊಂಡು ನಿಮಗೆ ಮುಗಿಸೋದಕ್ಕೆ ಹೇಳ್ತೀವಿ. ನಂತರ ಮಾತನಾಡಿದ ಉಪಮೇಯರ್, ಇದೇ ಡಿಸೆಂಬರ್ ಅಂತ್ಯದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲು ಗಡುವು ನೀಡಿದ್ದೀವಿ ಅಂತ ಹೇಳಿ ಮೇಯರ್ ಕೊಟ್ಟ ಹಾಸ್ಯಾಸ್ಪದ ಹೇಳಿಕೆಗೆ ತೇಪೆ ಹಚ್ಚೋ ಕೆಲಸ ಮಾಡಿದ್ರು. ಮೆಟ್ರೋ ಕೆಳಗಡೆ ಓಡಾಡೋಂಥ ಸಾರ್ವಜನಿಕರು 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಇವರೆಲ್ಲ ಭಾರಿ ನಮ್ಮ ಕಂಪ್ಲೇಂಟ್ ಮಾಡ್ತಾಯಿದ್ರು, ಸಾಕಷ್ಟು ಪಾಟೋಲ್ಗಳಿದೆ ಅಂತ. ಅವ್ರನ್ನ ಕರ್ಕೊಂಡು ನಾವು ಒಂದು ಇನ್ಸ್ಪೆಕ್ಷನ್ ಹೋಗಿದ್ವಿ. ಮತ್ತು ಇವತ್ತು ನಾವು ಒಂದು ಡೆಡ್ಲೈನ್ ಕೊಟ್ಟಿದ್ವಿ, 20ನೇ ತಾರೀಕು ಒಳಗಡೆ ತಾವು ಮುಗಿಸ್ಬೇಕು ಅಂತ. ಒಟ್ನಲ್ಲಿ ಪಾಲಿಕೆ ಮಂದಿ ಶಿಸ್ತಾಗಿ ಪರಿಶೀಲನೆಗಳನ್ನೇನೋ ಮಾಡ್ತಾರೆ, ಆದರೆ ಅದರ ಪರಿಣಾಮ ಮಾತ್ರ ಶೂನ್ಯ. ಮುಂದಿನ ದಿನಗಳಲ್ಲಿ ಪಾಲಿಕೆ ಎಚ್ಚೆತ್ಕೊಂಡು ಕೆಲಸ ಮಾಡುತ್ತಾ ಕಾದು ನೋಡೋದಷ್ಟೇ ನಮ್ಮ ಕೆಲಸ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಿಕ್ಷಕರೆಂದ್ರೆ ಅಕ್ಷರ ಕಲಿಸೋದಕ್ಕೆ ಮಾತ್ರ ಸೀಮಿತಾನ? ಹಾಗೆಂದುಕೊಂಡ್ರೆ ನಿಮ್ಮ ಭಾವನೆ ತಪ್ಪು. ಯಾಕಂದ್ರೆ ಬೆಂಗಳೂರಿನ ಕೆಆರ್ಪುರಂ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು ಅಕ್ಷರದ ಜೊತೆಗೆ ವಿದ್ಯಾರ್ಥಿಗಳ ಕಷ್ಟ ಸುಖದಲ್ಲೂ ಭಾಗಿಯಾಗಿ ಮಾನವೀಯತೆಯನ್ನ ಮೆರೀತಾ ಇದ್ದಾರೆ. ಅಷ್ಟಕ್ಕೂ ಅವರು ಏನ್ ಸಾಧನೆ ಮಾಡಿದ್ದಾರೆ ಅನ್ನೋ ಕುತೂಹಲನ? ಹಾಗಿದ್ರೆ ವರದಿ ನೋಡಿ. ಇವರೆಲ್ಲ ಬೆಂಗಳೂರಿನ ಕೆಆರ್ಪುರಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು. ಎಲ್ಲಾ ಶಿಕ್ಷಕರಂತೆ ಪಾಠ ಮಾಡಿ ಮನೆಗೆ ಹೋಗ್ತಿದ್ರೆ ಇವತ್ತು ಇವರು ಸುದ್ದಿ ಆಗ್ತಿರ್ಲಿಲ್ಲ. ಇವರು ಸುದ್ದಿ ಆಗೋದಕ್ಕೂ ಕಾರಣ ಇದೆ. ಈ ಕಾಲೇಜಿನ ಉಪನ್ಯಾಸಕರೆಲ್ಲ ಸೇರಿ ಅಭಯ ಅನ್ನೋ ಸಹಾಯ ನಿಧಿ ಸ್ಥಾಪಿಸಿದ್ದಾರೆ. ಈ ನಿಧಿಗೆ ಪ್ರತಿ ತಿಂಗಳು ತಮ್ಮ ಸಂಬಳದಲ್ಲಿ 100 ರೂಪಾಯಿ ನೀಡ್ತಾರೆ. ಇದರಲ್ಲಿ ಸಂಗ್ರಹವಾದ ಹಣದಲ್ಲಿ ಬಡ ವಿದ್ಯಾರ್ಥಿಗಳ ಪಾಸ್, ಪರೀಕ್ಷಾ ಶುಲ್ಕ, ಆರೋಗ್ಯ ತಪಾಸಣೆ, ಪುಸ್ತಕ ಕೊಳ್ಳೋಕೆ ಸಹಾಯ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಅವರ ಸಮಸ್ಯೆಯನ್ನು ಅವರ ವಿಭಾಗದ ಅಧ್ಯಕ್ಷರುಗಳು ಮನವಿ ಪತ್ರ ತಗೊಂಡು ಅದು ಪರಿಶೀಲನೆ ಮಾಡಿ ಸಮಿತಿನಲ್ಲಿ ಪ್ರಾನ್ಸ್ಫರ್ ಮುಖಾಂತರ ಆದತ್ತ ನಾವು ಮುಂದಿನ ಕಾರ್ಯಕ್ರಮ ಎಷ್ಟು ನೀಡಬಹುದು, ಏನು ಮಾಡಬಹುದು ಅಂತ ಆ ಥರ ಪರಿಹಾರ ನಾವು ನೀಡ್ತಾ ಇದ್ದೀವಿ. ನಾವು ಈ ಹಣವನ್ನ ಕೇವಲ ಬಡ ವಿದ್ಯಾರ್ಥಿಗಳ ಸಹಾಯಕ್ಕೆ ಮಾತ್ರವಲ್ಲದೆ ಅವರ ಕುಟುಂಬದ ಸಣ್ಣ ಪುಟ್ಟ ಸಮಸ್ಯೆ ಪರಿಹರಿಸೋಕು ನೀಡ್ತಾರೆ. ಈ ಸಹಾಯ ನಿಧಿ ಸೇವೆಗೆ ಸ್ಥಳೀಯ ಶಾಸಕ ನಂದೀಶ್ ರೆಡ್ಡಿ ಕೂಡ ಕೈ ಜೋಡಿಸಿದ್ದಾರೆ. ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಬಹಳ ವಿದ್ಯಾರ್ಥಿಗಳು ಮತ್ತು ರೂರಲ್ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳು. ಸೊ ನನಗೆ ಬಂದ ತಕ್ಷಣ ನನಗನ್ನಿಸ್ತು, ಇದು ದೊಡ್ಡ ಕಾಲೇಜು, ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಿಷ್ಟು ವಿದ್ಯಾಭ್ಯಾಸದ ಅವಧಿಯಲ್ಲಿ ಏನಾದರೂ ಒಂದಿಷ್ಟು ಸಹಾಯ ಮಾಡಬೇಕು, ಅಥವಾ ಮಧ್ಯಾಹ್ನದ ಹೊತ್ತು ಒಂದಿಷ್ಟು ಬಿಸಿನೆಸ್ ಯೋಜನೆ ಮಾಡಬೇಕು ಅನ್ನೋದು ಒಂದು ಬಂತು. ಉಪನ್ಯಾಸಕರ ಉದಾರ ಮನೋಭಾವಕ್ಕೆ ವಿದ್ಯಾರ್ಥಿಗಳು ಧನ್ಯವಾದ ಅರ್ಪಿಸಿದ್ದಾರೆ. ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಯಿತು, ನನಗೆ ವರ್ಷಕ್ಕೆ 3,000 ಕೊಡ್ತಾರೆ. ಸೊ ಅದರಿಂದ ನಾನು ಬುಕ್ಸ್ ಎಲ್ಲ ತೊಗೊಂಡು ಬಸ್ ಪಾಸ್ ಮಾಡಿಸ್ಕೊಳೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡ್ತಾ ಇರೋ ಉಪನ್ಯಾಸಕರು ಗುರುದೇವೋಭವ ಅನ್ನೋ ಮಾತಿಗೆ ಸ್ಪಷ್ಟ ನಿದರ್ಶನ ಅಂದ್ರೆ ತಪ್ಪಾಗಲಾರದು.
ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಕಷ್ಟ ಸುಖದಲ್ಲೂ ಈ ಕಾಲೇಜಿನ ಉಪನ್ಯಾಸಕರು ಭಾಗಿಯಾಗಿದ್ದಾರೆ. ತಮ್ಮ ತಿಂಗಳ ಸಂಬಳದಲ್ಲಿ 100 ರೂಪಾಯಿಗಳನ್ನು ಉಳಿತಾಯ ಮಾಡಿ ವಿದ್ಯಾರ್ಥಿಗಳ ಕಷ್ಟಕ್ಕೆ ಆಗ್ತಾ ಇದ್ದಾರೆ. ಇಂತಹ ಶಿಕ್ಷಕರು ಎಲ್ಲರಿಗೂ ಮಾರ್ಗದರ್ಶನವಾಗಲಿ. ಕ್ಯಾಮರಾಮನ್ ಯುಗಂಧರ್ ಜೊತೆ ಶ್ರೀನಿವಾಸ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,150 ರೂಪಾಯಿ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,275 ರೂಪಾಯಿ.